अरुणां करुणातरङ्गिताक्षीं धृतपाशाङ्कुशपुष्पबाणचापाम् अणिमादिभिरावृतां मयूखैः अहमित्येव विभावये ಭವಾನಿ. ಕಣ್ಣು ಮುಚ್ಚಿದ ಒಡನೆಯೇ ಆತ್ಮಸ್ವರೂಪಿಣಿಯಾಗಿ, ಕಣ್ಣು ತೆರೆದ ಒಡನೆಯೇ ಪ್ರಪಂಚ ಸ್ವರೂಪಿಣಿಯಾಗಿ, ಒಳಗೂ ಹೊರಗೂ ಸಮರಸವಾಗಿ ಕೂಡಿರುವಂಥ ಆ ದಿವ್ಯ ಮಾತೆಗೆ, ಆ ಬ್ರಹ್ಮಾಂಡ ಮಾತೆಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಜಗನ್ಮಾತೆ ಏನು ಪ್ರೇರಣೆ ಕೊಡ್ತಾಳೋ ಅದರಂತೆ ಮಾತನಾಡಲು ಬಯಸುತ್ತೇನೆ. ದಿವ್ಯಾತ್ಮ ಸ್ವರೂಪಗಳಾದಂತಹ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮಾಡ್ತಾ ಈ ಒಂದು ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಈ ವಿಷಯಗಳನ್ನು ಎಲ್ರಿಗೂ ಮುಟ್ಟಿಸೋವಂಥ ಪ್ರಯತ್ನ ಆಗುತ್ತೆ. ನಂತರ ಏನಾದರೂ ವಿಷಯಗಳಿದ್ದರೆ ಹಂಚ್ಕೊಂಡ್ರೆ ಅದಕ್ಕೆ ನಾನೇನಾದರೂ ಕೆಲವೊಂದು ತಪ್ಪುಗಳನ್ನು ಮಾಡ್ತಾಯಿದ್ರೆ ನಮಗೆ ಅರಿವಿರೋದಿಲ್ಲ. ಹಾಗೇನಾದರೂ ತಿಳಿಸಿದ್ದಾದರೆ ನಾನು ಅದನ್ನು ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಜೀವನ ಹೇಗಿದೆ ಅಂದರೆ, ಕೆಲವೊಮ್ಮೆ ನಾವು ಅಂದ್ಕೊಳ್ಳೋದೇ ಬೇರೆ, ಅದಾಗುವಂಥದ್ದೇ ಬೇರೆ. ಪ್ರತಿಯೊಬ್ಬರಿಗೂ ಹೀಗೆ ನಡೆಯುತ್ತೆ. ನಾನು ಏನೇನೋ ಅಂದ್ಕೊಂಡಿದ್ದೆ, ಅದು ಆಗ್ತಾ ಇರೋದೇ ಬೇರೆ. ನನಗೆ ಯಾಕೋ ಈ ಥರ ಸಮಸ್ಯೆಗಳಾಗ್ತಾ ಇದೆ, ಏನೋ ಕಷ್ಟಗಳು, ಏನೋ ಒಂದು ಟೆನ್ಷನ್ನು, ಏನೋ ಒಂದು ಒತ್ತಡಗಳು, ಈ ಅಶಾಂತಿಯಿಂದ ತುಂಬಿರುತ್ತೆ. ಎಲ್ಲರೂ ಅವ್ರು ಆನಂದವಾಗಿದ್ದಾರೆ, ಇವ್ರು ಆನಂದವಾಗಿದ್ದಾರೆ, ನಾನು ಮಾತ್ರ ಕಷ್ಟದಲ್ಲಿದ್ದೀನಿ, ನಾನು ಮಾತ್ರ ಒತ್ತಡದಲ್ಲಿದ್ದೀನಿ, ನಾನು ಮಾತ್ರ ಸಮಸ್ಯೆಗಳ ಸುಳಿಯಲ್ಲಿ ಸಿಗಾಕ್ಕೊಂಡಿದ್ದೀನಿ. ಈ ಥರ ಎಲ್ಲ ನಮಗೆ ನಡೆಯುವಂಥ ಘಟನೆಗಳೇ ಬೇರೆ, ನಾವು ಅಂದ್ಕೊಳ್ಳೋದೇ ಬೇರೆ. ಇದೆಲ್ಲ ಯಾಕೆ ನಡೀತಾ ಇದೆ ಜೀವನದಲ್ಲಿ ಅನ್ನೋದಾದರೆ, ಒಮ್ಮೆ ಏನಾಯಿತು ಅಂತಂದರೆ, ಒಬ್ಬ ಯೋಗಿ ಇದ್ದರು. ಆ ಯೋಗಿ ಶಾಂತವಾಗಿ, ಆನಂದವಾಗಿ, ಯಾವಾಗ ನೋಡಿದ್ರು ಒಂಥರ ಫ್ರೆಶ್ ಆಗಿ, ಲವಲವಿಕೆಯಿಂದ ಆನಂದವಾಗಿ ರಿಲ್ಯಾಕ್ಸ್ ಆಗಿರ್ತಾಯಿತ್ತು. ಒಬ್ಬ ವ್ಯಕ್ತಿ ಇದನ್ನು ಗಮನಿಸ್ತಾನೆ. ಗುರುಗಳೇ, ನೀವು ಇಷ್ಟೊಂದು ಶಾಂತವಾಗಿದ್ದೀರಾ, ಎಷ್ಟೊಂದು ಮೌನವಾಗಿದ್ದೀರಾ, ನಾನು ನೋಡಿದ್ರೆ ತುಂಬ ಉದ್ವಿಗ್ನವಾಗಿರ್ತೀನಿ, ರೋಷಾವೇಶವಾಗಿರ್ತೀನಿ, ಒತ್ತಡಗಳಿಂದ ತುಂಬಿರ್ತೀನಿ, ಇದು ಯಾಕೆ? ಆ ಗುರುಗಳು ಕೇಳ್ತಾರೆ, ನೀನು ಯಾಕೆ ಒತ್ತಡಗಳಿಂದ ಕೂಡಿದ್ದೀಯಾ, ನೀನು ಯಾಕೆ ಅಶಾಂತಿಯಿಂದ ಕೂಡಿದ್ದೀಯಾ, ನೀನು ಯಾಕೆ ಉದ್ವಿಗ್ನತೆಯಿಂದ ಕೂಡಿದ್ದೀಯಾ? ಅದೇನೋ ಗೊತ್ತಿಲ್ಲ, ಅದಾಗೆ ಉದ್ವಿಗ್ನ ಆಗುತ್ತೆ, ಅದಾಗೆ ಕೋಪ ಬರುತ್ತೆ, ಅದಾಗೆ ಇದಾಗಿರುತ್ತೆ. ಇವನು ಕೇಳ್ತಾನೆ, ನೀವು ಹೇಗೆ ಮೌನವಾಗಿದ್ದೀರಾ, ನೀವು ಹೇಗೆ ಶಾಂತವಾಗಿದ್ದೀರಾ, ನೀವು ಹೇಗೆ ಈ ರೀತಿ ಆನಂದವಾಗಿದ್ದೀರಾ? ನಾನು ಅಷ್ಟೇ, ನಿನಗೆ ಉತ್ತರವನ್ನು ಕೊಡೋದಾದರೆ, ಶಾಂತಿ ಅನ್ನೋವಂಥದ್ದು ಅದಾಗೆ ಬರ್ತಾ ಇದೆ, ಮೌನ ಅನ್ನೋವಂಥದ್ದು ಅದಾಗೆ ಬರ್ತಾ ಇದೆ, ಆನಂದ ಅನ್ನೋವಂಥದ್ದು ಅದಾಗೆ ಬರ್ತಾ ಇದೆ. ಇವನಿಗೆ ಅನುಮಾನ, ಯಾಕೆ ಅದಾಗೆ ಬರ್ತಾ ಇದೆ ಅಂತಂದರೆ, ಅವ್ರಿಗೆ ಮಾತ್ರ ಶಾಂತಿ, ನೆಮ್ಮದಿ, ಆನಂದ ಅದಾಗೆ ಬರ್ತಾ ಇದೆ, ನನಗೆ ಮಾತ್ರ ದುಃಖ, ಅಶಾಂತಿ, ಉದ್ವಿಗ್ನ ಯಾಕೆ ಅದಾಗೆ ಬರ್ತಾ ಇದೆ? ಇವ್ರನ್ನ ಮತ್ತೆ ಏನಾದ್ರು ಕೇಳಬೇಕು ಅಂತೇಳ್ಬಿಟ್ಟು ಅಷ್ಟೊಂದು ಜನ ಇರ್ತಾರೆ. ಆ ಜನಗಳ ಮಧ್ಯದಲ್ಲಿ ಮತ್ತೆ ಮತ್ತೆ ಕೇಳ್ತಾ ಇರ್ತಾನೆ, ಸುಮ್ಮನೆ ಇರ್ತಾನೆ. ಎಲ್ಲ ಜನ ಎಲ್ಲ ಹೋದ್ಮೇಲೆ ಸಾಯಂಕಾಲ ಸಂಜೆ ಆಶ್ರಮದಿಂದ ಹೊರಗಡೆ ಬಂದಾಗ ಮತ್ತೆ ಕೇಳ್ತಾನೆ, ಗುರುಗಳೇ, ನನಗೆ ನೀವು ಸಮಾಧಾನಕರವಾದಂಥ ಉತ್ತರ ಕೊಡ್ತಾ ಇಲ್ಲ, ದಯವಿಟ್ಟು ತಿಳಿಸಿ ನನಗೆ, ನೀವು ಹೇಗೆ ಶಾಂತವಾಗಿದ್ದೀರಾ? ಅದೇ ಹೇಳಿದ್ನಲ್ಲ, ಅದಾಗೆ ಬರ್ತಾ ಇದೆ ಶಾಂತಿ, ಅದಾಗೆ ಬರ್ತಾ ಇದೆ ಆನಂದ. ನಿನಗೇಗೆ ಉದ್ವಿಗ್ನ ಅನ್ನೋದು ಅದಾಗೆ ಬರ್ತಾ ಇದೆಯೋ, ನನಗೂ ಅದೇ ಥರ ಅದಾಗೆ ಬರ್ತಾ ಇದೆ. ಇದಕ್ಕೆ ಸಮಾಧಾನ ಆಗಲಿಲ್ಲ. ಅದಕ್ಕೆ ಗುರುಗಳು ಹೇಳ್ತಾರೆ, ಪ್ರಕೃತಿಯನ್ನು ನೋಡು, ಆಕಾಶದ ಎತ್ತರಕ್ಕೂ ಇರುವಂಥ ಮರಗಳನ್ನು ನೋಡು. ಆ ಮರಗಳು ಒಂದಕ್ಕೊಂದು ಕೆಲವೊಂದು ಉದ್ದ ಇರ್ತವೆ, ಕೆಲವೊಂದು ತುಂಡ ಇರುತ್ತೆ. ಅವುಗಳು ಆ ಪೈಪೋಟಿ ನಡೆಸ್ತಾ ಇಲ್ಲ. ಅದರಂತೆ ಇದು ಇನ್ನೊಂದು ಉದ್ದ ಆಗಬೇಕು ಅಂತೇನು ಬಯಸ್ತಾ ಇಲ್ಲ. ಅನಂತರ ಈ ಗಿಡ ಅದಷ್ಟೇ ಎತ್ತರ ಬೆಳೆಯೋದು. ಅದು ಆ ಮರವನ್ನು ನೋಡಿ ಏನೋ ಅದು ಕುಗ್ಗಿ ಹೋಗ್ತಾ ಇಲ್ಲ. ಅದ್ರ ಪಾಡ್ಗೆ ಅದು ಸಂತೋಷವಾಗಿದೆ, ಸುಮ್ಮನೆ ಇದೆ. ಅದ್ರ ಪಾಡ್ಗೆ ಅದು ಸುಮ್ಮನೆ ಇದೆ. ಉದ್ದ ಬೆಳೆದಿದ್ರು ಸುಮ್ಮನೆ ಇದೆ, ಇದು ಗಿಡ್ಡ ಇದ್ರೂ ಅದು ಸುಮ್ಮನೆ ಇದೆ ಅಂತೇಳಿ. ಆದರೂ ಇವನಿಗೆ ಸಮಾಧಾನ ಆಗಲ್ಲ. ಏನು ಮಾಡೋದು? ಇಲ್ಲ, ನನಗೇನಾದರೂ ನೀವು ತಿಳಿಸ್ಕೊಡ್ಬೇಕು. ಈ ಒಂದು ಅಸ್ತಿತ್ವ ಅನ್ನೋವಂಥದ್ದು, ಇಡೀ ಅಸ್ತಿತ್ವ ಅನ್ನೋವಂಥದ್ದು ಎಲ್ಲವೂ ಜಗನ್ಮಾತೆಗೆ ಸೇರಿರುವಂಥ.
ಇದರಲ್ಲಿ ಯಾವ ಆಕ್ಷೇಪನೂ ಇಲ್ಲ. ಸೈನ್ಸ್ ಹೇಳುತ್ತೆ ಇದು ದೇವರಿಗೆ ಸೇರಿದ್ದಲ್ಲ, ಇದೊಂದು ಯಾಂತ್ರಿಕತೆಯಾಗಿ ನಡ್ಕೊಂಡು ಹೋಗ್ತಾ ಇದೆ. ಮನುಷ್ಯ ಅನ್ನೋ ಒಂದು ಯಂತ್ರ ಇದ್ದಾಗೆ ಪ್ರಾಣಿ ಪಕ್ಷಿಗಳು ಸಹ ಯಂತ್ರದಂತೆ ಇದ್ದಾವೆ. ಅದಕ್ಕೊಂದು ಆತ್ಮ ಇದೆ ಅಂತಂದ್ರೆ ಅದು ವಿಜ್ಞಾನಕ್ಕೆ ಗೊತ್ತಿಲ್ಲ. ಅದು ಮುಂದಕ್ಕೆ ಒಂದ್ ದಿವಸ ಕಂಡುಹಿಡಿಬೋದೇನೋ ಗೊತ್ತಿಲ್ಲ. ಆದ್ರೆ ಒಂದು ಆತ್ಮ ಇದೆ ಅನ್ನೋವಂಥದ್ದು ಅಥವಾ ಒಂದು ಏನೋ ಒಂದು ಅಸ್ತಿತ್ವ ಅನ್ನೋವಂಥದ್ದು, ಒಂದು ದೇವರಿದ್ದಾನೆ ಅನ್ನೋವಂಥದ್ದು ವಿಜ್ಞಾನಕ್ಕೆ ಗೊತ್ತಿಲ್ಲ. ವಿಜ್ಞಾನಕ್ಕೆ ಗೊತ್ತಿರೋದೇನು, ಹೊರಗಡೆಯಿಂದ ನೋಡ್ತಾ ಇರೋವಂಥದ್ದು ಏನಿದೆ ಅದು ಯಾಂತ್ರಿಕವಾಗಿ ಕೆಲಸ ಆಗ್ತಾ ಇದೆ, ಯಾಂತ್ರಿಕವಾಗಿ ಎಲ್ಲವೂ ನಡ್ಕೊಂಡು ಹೋಗ್ತಾ ಇದೆ. ಅದನ್ನ ವಿಜ್ಞಾನ ಹೇಳುತ್ತೆ. ಆದರೆ ನಮ್ಮ ಶಾಸ್ತ್ರಗಳು ಪುರಾತನ ಕಾಲದಿಂದನೂ ದೇವರ ಅಸ್ತಿತ್ವ ಅನ್ನೋವಂಥದ್ದು ಒಂದಿದೆ, ದೇವಿಯ ಅಸ್ತಿತ್ವ ಅನ್ನೋವಂಥದ್ದು ಒಂದಿದೆ. ಈ ಅಸ್ತಿತ್ವ ಅದಕ್ಕೆ ಸೇರಿರುವಂಥದ್ದು, ಅದೇ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರೋವಂಥದ್ದು. ನಾನೇನು ಮಾಡ್ಕೊಂಡಿದ್ದೀನಿ, ಎಲ್ಲವೂ ನಾನೇ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಅದನ್ನು ಮಾಡ್ತಾ ಇರೋದ್ರಿಂದ ನಾನು ಇದನ್ನು ಅನುಭವಿಸೋವಾಗ್ಲೂ ನಾನು ಈ ಕಷ್ಟಗಳನ್ನು ನಾನೇ ಪಡ್ತಾ ಇದ್ದೀನಿ, ಈ ನೋವುಗಳನ್ನು ನಾನೇ ತಿಂತಾ ಇದ್ದೀನಿ ಅಂತ ನಾನು ಅನ್ಕೊತಾ ಇದ್ದೀನಿ. ಇಲ್ಲಿ ಅಸ್ತಿತ್ವ ಹೇಳುತ್ತೆ, ಅಸ್ತಿತ್ವದಿಂದ ಎಲ್ಲವೂ ನಡೀತಾ ಇದೆ, ಎಲ್ಲವೂ ಭಗವಂತನ ನಿಯಮದಂತೆ ಎಲ್ಲವೂ ನಡೀತಾ ಇದೆ, ಜಗನ್ಮಾತೆಯ ನಿಯಮದಂತೆ ಎಲ್ಲವೂ ನಡೀತಾ ಇದೆ. ಒಂದು ಮಗು ಆಗಬೇಕು ಅಂದಾಗ ಆ ಮಗುವಿನ ತಾಯಿಯಲ್ಲಿ ಎದೆಯಲ್ಲಿ ಹಾಲು ಉಕ್ಕುತ್ತೆ. ಆ ಮಗು ಹಾಲು ಕುಡಿಯೋದು ನಿಲ್ಲಿಸಿದ ತಕ್ಷಣ ಹಾಲು ನಿಂತೋಗುತ್ತೆ. ಆ ಮಗು ಹುಟ್ಟಿದ ತಕ್ಷಣ ಆ ಮಗು ಹಾಲು ಕುಡಿದಿಲ್ಲ ಅಂತಂದರೆ ಆಕೆಗೆ ಸಮಸ್ಯೆ ಆಗುತ್ತೆ. ಈ ಹಾಲನ್ನು ಉತ್ಪತ್ತಿ ಮಾಡಿದವ್ರು ಯಾರು? ನಾನಾಗೆ ಇದನ್ನು ಮಾಡೋದಕ್ಕೆ ಇದೇನಾದರೂ ವಿಜ್ಞಾನ ಏನಾದರೂ ಮಾಡೋಕ್ಕಾಗುತ್ತಾ? ಇದನ್ನು ನಾವು ಆಳವಾಗಿ ಯೋಚನೆ ಮಾಡಿದಾಗ ಅದು ಅರಿವಿಗೆ ಬರುತ್ತೆ. ನನ್ನ ಮಗ ಅಂತ ಹೇಳ್ತೀನಿ, ನನ್ನ ಮಕ್ಕಳು ಅಂತ ಹೇಳ್ತೀವಿ, ನನ್ನ ಹೆಂಡತಿ ಅಂತ ಹೇಳ್ತೀವಿ, ನನ್ನ ಸಂಬಂಧ ನನ್ನ ಗಂಡ ಅಂತ ಹೇಳ್ತೀವಿ. ಆದರೆ ಪ್ರೀತಿ ಅನ್ನೋದು ಉಂಟಾಯಿತು ಅಂತ ಹೇಳ್ತೀವಿ. ಪ್ರೀತಿ ಅನ್ನೋದು ಹೇಗೆ ಉಂಟಾಯಿತು ಅಂತಂದರೆ ಹೇಗೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಅದು ತನ್ನಿಂದ ತಾನೇ ಆಗಿರೋ ಅಂಥದ್ದು. ಅದು ಒಂದನ್ನು ಒಂದು ಸೇರಿಸ್ಬೇಕು ಅಂತಂದರೆ ಅದೇನೋ ಒಂದು ಆಗಿದೆ, ಅದಾಗೆ ಆಗಿದೆ. ಅದಾಗೆ ಮದುವೆ ಆಗಿರುವಂಥದ್ದು ಅಷ್ಟೇ. ನಾವು ನಿಮಿತ್ತ ಮಾತ್ರರಾಗಿ ಆ ಒಂದು ಸನ್ನಿವೇಶದಲ್ಲಿ ಭಾಗವಹಿಸಿದ್ವಿ ವಿನ ಪ್ರೀತಿಯ ಸಂಬಂಧಗಳಾಯಿತು. ಆ ಪ್ರೀತಿಯ ಸಂಬಂಧದಲ್ಲಿ ಗಂಡು ಹೆಣ್ಣಿನ ಸಂಪರ್ಕದಿಂದ ಮಗು ಆಯಿತು. ಆ ಮಗು ಏನಾದರೂ ನಿಮ್ಮ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡಿತ್ತ, ನಾನು ಇಂಥದ್ದೇ ಮಗು ಆಗುತ್ತೆ ಅಂದ್ಕೊಂಡು ನೀವೇನಾರು ಅಂದ್ಕೊಂಡಿದ್ರ, ಅದಾಗೆ ಆಗಿರೋದು. ಮಗುಗೆ ಹಾಲು ಉತ್ಪತ್ತಿ ಆಗಿರೋವಂಥದ್ದು ಅಷ್ಟೇ, ಅದಾಗೆ ಆಗಿರೋದು. ಪ್ರತಿಯೊಂದು ನಡೆಯುವ ಘಟನೆಗಳು ಎಲ್ಲವೂ ತನ್ನಿಂದ ತಾನೇ ಘಟಿಸುವಂಥದ್ದು. ನಮ್ಮಿಂದ ಅದನ್ನು ಕೆಲವೊಮ್ಮೆ ಮಾಡೋಕ್ಕಾಗದೇ ಇರ್ಬೋದು. ಈಗ ತಾಯಿ ಎದೆಯಲ್ಲಿ ಹಾಲು ಉಕ್ಕುವಂತೆ ಮಾಡಿದ್ದು ಯಾರು? ಯಾವುದೋ ಒಂದು ಹಣ್ಣಿನಲ್ಲಿ ರುಚಿ ಇಟ್ಟವನು ಯಾರು? ಅದು ಇಟ್ಟಿದ್ದು ಯಾರು? ಇದನ್ನೆಲ್ಲ ನಾವು ಮಾಡೋಕ್ಕಾಗುತ್ತಾ? ನಮ್ಮಿಂದ ಸಾಧ್ಯ ಇದೆಯಾ? ಒಂದು ಅಸ್ತಿತ್ವ ಅನ್ನೋವಂಥದ್ದಿದೆ, ಭಗವಂತನ ಅಸ್ತಿತ್ವ ಅನ್ನೋವಂಥದ್ದಿದೆ, ದೇವಿಯ ಅಸ್ತಿತ್ವ ಅನ್ನೋವಂಥದ್ದಿದೆ. ಜಗನ್ಮಾತೆ ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾಳೆ. ನಾನು ಇದನ್ನು ಮಾಡ್ತಾಯಿದ್ದೀನಿ, ಅದನ್ನು ಮಾಡ್ತಾಯಿದ್ದೀನಿ, ನನ್ನ ಮಗ ಅವನು, ನಾನು ಹೇಳ್ದಂಗೆ ಕೇಳಬೇಕು, ನನ್ನ ಹೆಂಡತಿ ಇವಳು, ನಾನು ಹೇಳ್ದಂಗೆ ಕೇಳಬೇಕು, ನನ್ನ ಗಂಡ ಇವನು, ನಾನು ಹೇಳ್ದಂಗೆ ಕೇಳಬೇಕು. ಈ ಒಂದು ವಿಷಯಗಳಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ. ಯಾಕೆಂದರೆ ನಾನು, ನನ್ನ ಮಗ ನಾನು ಹೇಳ್ದಂಗೆ ಕೇಳಬೇಕು, ನನ್ನ ಹೆಂಡತಿ ನಾನು ಹೇಳ್ದಂಗೆ ಕೇಳಬೇಕು, ನನ್ನ ಗಂಡ ನಾನು ಹೇಳ್ದಂಗೆ ಕೇಳಬೇಕು, ನನ್ನ ಮಗಳು ನಾನು ಹೇಳ್ದಂಗೆ ಕೇಳಬೇಕು. ನಾನು 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 ಅನ್ನೋದಿದೆಯಲ್ಲ, ಇದೇ ಸಮಸ್ಯೆ, ಇನ್ನೇನು ಇಲ್ಲ. ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಸಾಕಷ್ಟು ಪ್ರಯತ್ನಗಳಾಗಬೇಕು. ಹೀಗೆ ಒಮ್ಮೆ 30 ವರ್ಷಗಳ ಕೆಳಗಡೆ ಯೋಗ ಟೀಚರ್ ಆಗಿದ್ದೆ, ಯೋಗ ಹೇಳ್ಕೊಡ್ತಾ ಇದ್ದೆ ಒಂದು ಕಡೆ. ಅದೇ ಸಮಯದಲ್ಲಿ ಒಂದು ಸಣ್ಣ ಅಂಗಡಿ ಇಟ್ಕೊಂಡು ಸೈನ್ ಬೋರ್ಡ್ ಬರಿತಾಯಿದ್ದೆ. ಆ ಸಮಯದಲ್ಲಿ ಒಂದು ಗಂಡ ಹೆಂಡತಿ ಇಬ್ಬರು ಬಂದುಬಿಟ್ಟು ಮನೆಗೆ ಒಂದು ಹೆಸರು, ದೇವರ ಹೆಸರು, ಆಮೇಲೆ ಅವ್ರ ಗಂಡ ಹೆಂಡತಿ ಹೆಸರು ಹಾಕ್ಕೊಳ್ಳೋದಕ್ಕೆ ಬರೆದ್ರು. ಆನಂದ ನಿಲಯ ಅಂತೇನೋ ಒಂದು ಹೆಸರು ಇಟ್ಕೊಂಡ್ರು. ಅದ್ರ ಕೆಳಗಡೆ ಯಜಮಾನ್ರ ಹೆಸರು ಬರೆದ್ರು, ಅದ್ರ ಕೆಳಗಡೆ ಹೆಂಡತಿ ಹೆಸರು ಬರೆದ್ರು. ಆವಾಗ ಹೆಂಡತಿಗೆ ಕೋಪ ಬಂದ್ಬಿಡ್ತು, ನನ್ನ ಹೆಸರು ಫಸ್ಟ್ ಇರಬೇಕು, ನಾನು ಮನೆ ಯಜಮಾನಿ, ನನ್ನ ಹೆಸರು ಇರಬೇಕು. ಆ ಗಂಡ ಹೇಳ್ತಾ ಇದ್ದಾನೆ, ಇಲ್ಲ ನಾನು ಯಜಮಾನ, ನಾನು ಬರೀ ಬಿಲ್ಡಿಂಗ್ ಕಟ್ಸಿರೋದು, ನಾನು ಸೈಟ್ ತೊಗೊಂಡು ಮನೆ ಕಟ್ಸಿರೋದು, ಎಲ್ಲ ಶ್ರಮ ನಾನೇ ಪಟ್ಟಿರೋದು, ನನ್ನ ಹೆಸರು ಇರಬೇಕು ಅಂತ ಅವನು ಅವಳು ಆಯಮ್ಮ ಕೇಳ್ತಾ ಇಲ್ಲ. ನನ್ನನ್ನು ಕೇಳಿದ್ರು, ನೀವೇ ಹೇಳ್ರಿ ಸ್ವಲ್ಪ ಹಾಗೆ ಹೀಗೆ ಅಂತೇಳಿ. ಇಲ್ಲ, ಈಗ ನಿಮ್ಮ ಮನೆಯವ್ರ ಹೆಸರೇ ಯಾಕೆಯಪ್ಪ, ಏನಂತ ಕಳ್ಕೊಳ್ಳೋದೇನಿದೆ, ಅವರು ಮನೆ ಯಜಮಾನಿ ತಾನೆ, ಅವ್ರ ಹೆಸರು ಹಾಕಿ ಅಂತ ಹೇಳಿದ್ರೆ ಅಯ್ಯಪ್ಪ ಸುತರಾಮ್ ಒಪ್ಕೊಳ್ಳಿಲ್ಲ. ಇಲ್ಲ, ನನ್ನ ಹೆಸರೇ ಬರಬೇಕು, ಈ ಅಮ್ಮ ನನ್ನ ಹೆಸರೇ ಬರಬೇಕು. ಇವರಿಬ್ಬರು ಗಲಾಟೆ ಮಧ್ಯದಲ್ಲಿ
ಹೆಸ್ರು ಹಾಕೋ ವಿಷಯದಲ್ಲಿ ಒಂದು ದೊಡ್ಡ ಘರ್ಷಣೆನೇ ಆಗೋಯ್ತು ಆ ಸಮಯದಲ್ಲಿ. ಯಾವುದೋ ಒಂದು ಸಣ್ಣ ಸೈಟ್ ತಗೊತೀವಿ, ಆ ಸೈಟ್ ಮೇಲೆ ನಮ್ಮ ಹೆಸ್ರು ಹಾಕ್ಬೋದು. ಆ ಸೈಟು ಹಿಂದೆ ಯಾರದ್ದಾಗಿತ್ತದು? ಅದ್ರ ಹಿಂದೆ ಯಾರದ್ದಾಗಿತ್ತು? ಆ ಸೈಟ್ ಕೆಳಗಡೆ ಭೂಮಿ ಹುಡ್ದಾಗ್ಲಿಂದ ಅದೆಷ್ಟು ಜನ, ಒಂದು 15-20 ಜನಗಳ ಒಂದು ಸಮಾಧಿ ಇರುತ್ತೆ ಅಲ್ಲಿ. ಆ ಭೂಮಿ ಹೇಳುತ್ತೆ, ನಗುತ್ತೆ, ನಿನ್ನ ಹೆಸರು ಹಾಕ್ಕೊಂತ ಇದ್ದೀಯಾ, ಇದು ನಿಂದು ಅಂತ ಹೇಳ್ತಾ ಇದ್ದೀಯಾ, ಇದು ನಿಂದೇನಪ್ಪ ಅಂತ ಹೇಳ್ಬಿಟ್ಟು. ಆದರೆ ಅಸ್ತಿತ್ವ ಎಲ್ಲವೂ ನಂದು ಅಂತ ಎಲ್ಲೂ ಹೇಳ್ಕೊಳಲ್ಲ. ಈ ಜಗನ್ಮಾತೆ ಅನ್ನೋದು ಇದೆಲ್ಲ ನಂದು ಅಂತ ಎಲ್ಲೂ ಹೇಳ್ಕೊಳಲ್ಲ. ಮನುಷ್ಯರು ಮಾತ್ರ ಇದು ನಂದು, ಇದು ನನ್ನ ಗಾಡಿ, ಇದು ನನ್ನ ಮನೆ, ಇದು ನನ್ನ ಒಂದು ಸೈಟು, ಇದು ನನ್ನ ಜಮೀನು, ಈ ಒಂದು ಈ ನಾನು 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 ಇದು ನಂದು, ಇದು ನಂದು, ಇದು ನಂದು ಅಂತ ಹೇಳ್ಬಿಟ್ಟು ನಂದು ₹1 ಕೋಟಿ ಬ್ಯಾಲೆನ್ಸ್ ಇದೆ ಅಕೌಂಟಲ್ಲಿ. ಅದು ಯಾರದ್ದೋ ಆಗೋದಕ್ಕಿಂತ ಯಾರ್ಯಾರ್ದೋ ಆಗಿತ್ತು. ನನ್ನ ನಂತರ ಯಾರಿಗೋಗುತ್ತೆ ಅದು? ಯಾರಿಗೆ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಹಾಗಾಗಿ ಅದು ನಂದ, ಇವತ್ತು ನಂದಾಗಿರೋ ಅಂಥದ್ದು ಹಿಂದೆ ಯಾರದ್ದೋ ಆಗಿತ್ತು, ಮುಂದೆ ಯಾರದ್ದೋ ಆಗುತ್ತೆ. ಈ ಅಸ್ತಿತ್ವ ನಮ್ಮನ್ನು ನೋಡಿ ನಗುತ್ತೆ. ನಾನು ನಂದು ಅಂತ ಹೇಳ್ತಾ ಇದ್ದೀಯಾ. ಈ ಶರೀರನೂ ಸಹ ನಮ್ದಲ್ಲ. ಇದು ನಂದು ಅಂತ ಆಗೋದಾದ್ರೆ ಅದನ್ನು ನಾನು ತಡೆಯೋಕ್ಕಾಗುತ್ತಾ? ನನ್ನ ಬಾಲ್ಯ, ಯೌವನ, ಕೌಮಾರ್ಯ, ಮುದಿತನ ಅದಾಗೆ ಆಗೋ ಅಂತ ಅದನ್ನು ನಾನು ತಡೆಯೋಕ್ಕೆ ಸಾಧ್ಯ ಇದೆಯಾ? ನನ್ನಿಂದ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಇದೆಯಾ? ಇದನ್ನೆಲ್ಲ ಯೋಚನೆ ಮಾಡ್ತು ಅಂತಂದರೆ ಇದೆಲ್ಲವನ್ನು ಸಮಗ್ರವಾಗಿ ಮುನ್ನಡೆಸ್ತಾ ಹೋಗ್ತಾ ಇರೋವಂಥದ್ದು ಯಾವುದೋ ಒಂದು ಶಕ್ತಿ ಇದೆ. ಆ ಶಕ್ತಿಗೆ ನಾವು ಎಲ್ಲವನ್ನೂ ಸಮರ್ಪಣೆ ಮಾಡಿದಾಗ, ಎಲ್ಲವೂ ಸಮರ್ಪಿಸಿದಾಗ ನಾನು ಶಾಂತನಾಗ್ತೇನೆ ವಿನಃ ಅದಕ್ಕೆ ಮುಂಚೆ ನಾನು ಶಾಂತನಾಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಶಾಂತಿಯನ್ನು ಪಡೆಯೋ ವಿಧಾನ ಯಾವುದು? ನಾನು ನನ್ನಲ್ಲಿರೋವಂಥದ್ದು ದಾನ ಮಾಡೋದ್ರಿಂದ ನಾನೇನಾದರೂ ಶಾಂತನಾಗ್ತೀನ? ನಾನೇನಾದರೂ ಯಾವುದಾದ್ರೂ ಬಡಬಗ್ಗರಿಗೆ ನಾನೇನಾದರೂ ದಾನ ಮಾಡಿದ್ರೆ ಶಾಂತನಾಗ್ತೀನ? ಇನ್ಯಾರಿಗಾದರೂ ಹಂಚ್ಕೊಂಡ್ರೆ ನಾನು ಶಾಂತನಾಗಿ ಆನಂದಿತನಾಗ್ತೀನ? ಅದು ಸಹ ಸಮಸ್ಯೆಗಳನ್ನು ಉಂಟು ಮಾಡುವಂಥದ್ದೇ. ಹೇಗೆ ಅಂತ ಕೇಳಿ. ಈಗ ಯಾರೋ ಹೇಳಿರ್ತಾರೆ, ಯಾರೋ ಜ್ಯೋತಿಷಿನೋ ಇನ್ನೊಬ್ರು ಯಾರೋ ದೊಡ್ಡವರೇನೋ ಹೇಳಿರ್ತಾರೆ, ನೋಡ್ರಿ, ನೀವು ಶಾಂತವಾಗಿರ್ಬೇಕು ಅಂದರೆ ಅನಾಥಾಶ್ರಮಗಳಿಗೆ ಏನಾದರೂ ಕೊಡ್ರಿ, ಬಡಬಗ್ಗರಿಗೆ ಏನಾದರೂ ಕೊಡ್ರಿ, ಏನಾದರೂ ದೇವಸ್ಥಾನಗಳು ಏನಾದರೂ ಇದನ್ನು ಉದ್ಧಾರ ಮಾಡಿರಿ, ಇದು ಮಾಡಿರಿ, ಅದು ಮಾಡಿರಿ ಅಂತೇನೋ ಹೇಳ್ತಾರೆ. ಅದನ್ನು ಮಾಡೋದ್ರಿಂದ ಏನು ಸಿಗುತ್ತೆ ಅಂತಂದರೆ ಸ್ವರ್ಗ ಸಿಗ್ಬೋದು, ಅಥವಾ ಮುಂದಿನ ಜೀವನ ನೀವು ಶಾಂತವಾಗಿ ಕಳಿಬೋದು, ಇನ್ನೇನೋ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಉತ್ತಮ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ನನ್ನದಲ್ಲದ ವಸ್ತುವನ್ನು ನಾನು ದಾನ ಮಾಡಿದ್ರೆ ಅದು ಒಳ್ಳೇದು ಹೇಗಾಗುತ್ತೆ? ನನ್ನದಲ್ಲ. ಈಗ ನನ್ನ ಹತ್ರ ಇರೋವಂಥದ್ದು ಅಸ್ತಿತ್ವದ್ದು. ನನಗೆ ಏನೋ ಒಂದು ಜಾಗ ಅಂತ ಒಂದು ಜಗನ್ಮಾತೆ ಕೊಟ್ಟಿದ್ದಾಳೆ, ನನಗೇನೋ ಒಂದು ಅಷ್ಟು ಹಣ ಅಂತ ಜಗನ್ಮಾತೆ ನನಗೆ ಅನುಗ್ರಹಿಸಿದ್ದಾಳೆ. ಅದನ್ನು ನಾನು ಮುಂದಿನ ಜೀವನಕ್ಕೋಸ್ಕರ ನಾನೇನೋ ಇನ್ನೊಬ್ರಿಗೆ ದಾನ ಮಾಡ್ತೀನಿ ಅಂತಂದರೆ ಇನ್ನೊಬ್ರಿಗೆ ದಾನ ಮಾಡ್ತಾ ಇದ್ದೀನಿ ಅನ್ನೋದೊಂದು ಭಾವನೆ ಬರುತ್ತೆ. ಅಂದರೆ ಅದು ದಾನ ಮಾಡ್ತಾ ಇರೋದು ನಂದು ಅಂತ ಅನಿಸುತ್ತೆ. ದಾನ ಮಾಡ್ತಾ ಇರೋದು ನನ್ನದಲ್ಲದ ವಸ್ತುಗಳನ್ನು ನಾನು ಹೇಗೆ ದಾನ ಮಾಡೋಕ್ಕಾಗುತ್ತೆ? ನನ್ನದಲ್ಲದ ಒಂದು ಸಮಗ್ರವಾದಂಥ ಸೃಷ್ಟಿಯಲ್ಲಿ ನಾನು ಆಕಾಶವನ್ನು ದಾನ ಮಾಡೋಕ್ಕಾಗುತ್ತಾ? ಅದು ಆಕಾಶಕ್ಕೆ ಸೇರಿದ್ದು. ಅದೇ ರೀತಿ ನನಗೆ ಏನೋ ಒಂದು ಕೊಟ್ಟಿದೆ ಈ ಒಂದು ಅಸ್ತಿತ್ವನ ಹಾಗೆ ಒಪ್ಕೊಬೇಕು. ಹೇಗೆ ನಮ್ಮ ಜೀವನ ಇದೆಯೋ ಹಾಗೆ ಒಪ್ಕೊಬೇಕು. ನಾನು ಶಾಂತನಾಗಿರಬೇಕು ಅಂತಂದರೆ ನನ್ನ ಜೀವನ ಹೇಗಿದೆಯೋ ಹಾಗೇ ಒಪ್ಕೊಬೇಕು. ಪಕ್ಕದ ಮನೆಯವನು 10 ಸೈಟ್ ತೊಗೊಂಡ, ನಾನೊಂದು ಸೈಟು ತೊಗೊಳಕ್ಕಾಗಲಿಲ್ಲ. ಪಕ್ಕದ ಮನೆಯವನು ಒಂದು ಬಿಲ್ಡಿಂಗ್ ಕಟ್ಸ್ಬಿಟ್ಟ, ನಾನೊಂದು ಸಣ್ಣ ಗುಡಿಸಲು ಕಟ್ಕೊಳಕ್ಕಾಗಿಲ್ಲ. ಪಕ್ಕದ ಮನೆಯವನು 10 ಕಾರ್ ತೊಗೊಂಡ, ನಾನೊಂದು 2 ವೀಲರ್ ತೊಗೊಳಕ್ಕಾಗಲಿಲ್ಲ. ಒಬ್ಬರಿಗೆ ಹೋಲಿಸ್ಕೊಂಡಾಗ ನಾವು ಮರವನ್ನು ನೋಡಿ ಒಂದು ಗಿಡ ಉದ್ದ ಬೆಳೆದ್ಬಿಟ್ಟಿದೆ, ಅದು ನಾನು ಯಾವಾಗ ಬೆಳೆಯೋದು ಅನ್ನೋ ಥರ ಆಗುತ್ತೆ. ನಿಮ್ಮನ್ನು ಈ ಅಸ್ತಿತ್ವ ನಿಮ್ಮನ್ನು ಬೆಳಿಬೇಕು ಅನಿಸಿದ್ರೆ ಬೆಳೆಸುತ್ತೆ, ಕೆಳಗೆ ಹಾಕಬೇಕು ಅನಿಸಿದ್ರೆ ಕೆಳಗೆ ಹಾಕುತ್ತೆ. ಅದು ಹೇಗೆ ಇಡುತ್ತೋ ಹಾಗೆ ಇರಬೇಕಾಗುತ್ತೆ. ನಾನು ಪಕ್ಕದ ಮನೆಯವನು 10 ಸೈಟ್ ತಗೊಂಬಿಟ್ಟ, ಪಕ್ಕದ ಮನೆಯವನು 10 ಮನೆ ಮಾಡ್ಕೊಂಬಿಟ್ಟ ಅಂಥೇಳಿ ಉದ್ವಿಗ್ನಗೊಂಡ್ರೆ ಶಾಂತನಾಗೋದಕ್ಕೆ ಸಾಧ್ಯ ಇದೆಯಾ? ಪಕ್ಕದ ಮನೆಯನ್ನು ನೋಡಿಕೊಂಡು ನಾನು ಹೊಟ್ಟೆ ಕಿಚ್ಚನ್ನು ಪಟ್ಟರೆ ನಾನು ಶಾಂತನಾಗಿರೋದಕ್ಕೆ ಸಾಧ್ಯ ಇದೆಯಾ? ಉದ್ವಿಗ್ನವಾಗೇ ಇರ್ತೀನಿ. ಹಾಗಾಗಿ ಏನೋ ಕೊಡ್ತಾ ಇದ್ದೀನಿ, ಅದು ಏನೋ ಕೊಡ್ತಾ ಇದ್ದಾಗ ಅದಾಗಲಿಲ್ಲ ಅಂತಂದಾಗ ನನಗೆ ದುಃಖ ಆಗುತ್ತೆ. ಈ ಒಂದು ವಿಷಯನ ಚೆನ್ನಾಗಿ ನೆನ್ಪಿಟ್ಕೊಬೇಕು. ಯಾವಾಗ ಪಕ್ಕದ ಮನೆಯವನು ಏನೋ ಒಂದು ದೊಡ್ಡ ಮನೆ ಮಾಡಿದ್ದಾನೆ,
ನಾನು ಅದರಂತೆ ಮಾಡಬೇಕು ಅಂತ ಹೊರಟಾಗ ನನಗೆ ಅದು ಕಟ್ಟಕ್ಕಾಗಲಿಲ್ಲ ಅಂದಾಗ ದುಃಖಿತನಾಗ್ತೀನಿ. ಅಸಂತುಷ್ಟಿ ನನಗೆ ಕಾಡುತ್ತೆ, ಅಸಮಾಧಾನ ಕಾಡುತ್ತೆ, ಅಶಾಂತಿ ಕಾಣುತ್ತೆ. ಎಲ್ಲವೂ ನನಗೆ ಈ ಅಸ್ತಿತ್ವ ಏನು ಕೊಟ್ಟಿದೆಯೋ ಅದಕ್ಕೆ ನಾನು ಕೃತಜ್ಞತಾಪೂರ್ವಕವಾಗಿದ್ದಾಗ ನಾನು ಶಾಂತವಾಗಿರ್ತೇನೆ ವಿನಃ ಬೇರೆಯವರ ಸೊತ್ತನ್ನು ನೋಡಿ ನಾನು ಅದರಂತೆ ಬೆಳಿಬೇಕು, ಅವ್ರಿಗಿಂತ ಎತ್ತರವಾಗಿ ಬೆಳಿಬೇಕು ಅಂತ ಹೊರಡ್ತೀನಲ್ಲ, ಆವಾಗಲೇ ಅಶಾಂತಿ ಉಂಟಾಗುವಂಥದ್ದು. ಆವಾಗಲೇ ಅಶಾಂತಿ ಅನ್ನೋವಂಥದ್ದು ನಮ್ಮನ್ನು ಉದ್ವಿಗ್ನತೆ ಅನ್ನೋವಂಥದ್ದು ಉಂಟು ಮಾಡುವಂಥದ್ದು. ನನ್ನ ಮಗ ನನಗೆ ಮರ್ಯಾದೆ ಕೊಡಬೇಕು, ನನ್ನ ಹೆಂಡತಿ ನನಗೆ ಮರ್ಯಾದೆ ಕೊಡಬೇಕು, ನನ್ನ ಗಂಡ ನನಗೆ ಮರ್ಯಾದೆ ಕೊಡಬೇಕು, ನನ್ನ ಸುತ್ತಮುತ್ತಲು ಇರೋವಂಥ ಜನ ನನಗೆ ಮರ್ಯಾದೆ ಕೊಡಬೇಕು. ಈ ರೀತಿ ಅಂದ್ಕೊಂಡಾಗ ಅದು ಸಿಕ್ಕದೇ ಇದ್ದಾಗ ನೋವನ್ನು ಅನುಭವಿಸುತ್ತೆ, ದುಃಖವನ್ನು ಅನುಭವಿಸುತ್ತೆ. ಅದಕ್ಕಾಗಿ ನಾನು ಅದನ್ನೆಲ್ಲ ನಿರೀಕ್ಷೆ ಮಾಡ್ತಾ ಇರೋದ್ರಿಂದ ನಾನು ಸುಖವಾಗಿಲ್ಲ, ನಾನು ಆನಂದವಾಗಿಲ್ಲ, ನಾನು ಶಾಂತನಾಗಿಲ್ಲ. ಈ ಒಂದು ಉಪನಿಷತ್ತುಗಳು ಹೇಳುತ್ತೆ, ಈ ಅಸ್ತಿತ್ವ ಪೂರ್ತಿ ಒಂದು ದೈವಿಕ ಶಕ್ತಿಗೆ ಸೇರೋ ಅಂಥದ್ದು. ಈ ಅಸ್ತಿತ್ವ ಎಲ್ಲ ಭಗವಂತನಿಗೆ ಸೇರಿರೋ ಅಂಥದ್ದು. ಎಲ್ಲವೂ ಭಗವಂತನು ವ್ಯಾಪಿಸಿರೋ ಅಂಥದ್ದು. ಎಲ್ಲವೂ ಭಗವಂತನ ನಿಯಮದಂತೆ ನಡೀತಾ ಇರುತ್ತೆ, ಎಲ್ಲ ವಿಧಿ ನಿಯಮದಂತೆ ನಡೀತಾ ಇರುತ್ತೆ. ನಾನು ಹೇಗಿದೆಯೋ ಹಾಗೆ ಒಪ್ಪಿಕೊಂಡಾಗ ಮಾತ್ರ ನಾನು ಶಾಂತನಾಗಿ ಆನಂದವಾಗಿ ಇರ್ತೀನಿ ವಿನಃ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಹೋದಾಗ ನಾನು ಶಾಂತನಾಗಿ ಬಾಳಲಿಕ್ಕೆ ಆಗೋದಿಲ್ಲ. ನಾನೆಲ್ಲೋ ಹೋಗಿ ಹಿಡಿಯಲಿಕ್ಕೆ ಹೋಗ್ತಾ ಇದ್ದೀನಿ, ಗಾಳಿಯನ್ನು ಹಿಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಈಗ ಹಿಡ್ಕೊಂಡಾಗ ಮುಷ್ಟಿಯಲ್ಲಿ ಎಷ್ಟು ಗಾಳಿ ಇರುತ್ತೆ ಅಷ್ಟೇ. ಅದೇ ಈಗ ಎರಡೂ ಕೈಗಳನ್ನು ಈಗ ಇಟ್ಕೊಂಡಾಗ ಕೈ ತುಂಬ ಗಾಳಿ ಇರುತ್ತೆ. ಹಾಗೆ ನಾನು ಬೇಕು ಅಂತ ಹೋದಾಗ ಯಾವುದೂ ಸಿಗಲ್ಲ, ಬೇಕು ಅಂತ ಉದ್ವೇಗಗೊಂಡಾಗ ಯಾವುದೂ ಸಿಗಲ್ಲ. ನನಗದು ಬೇಕೇ ಬೇಕು ಅಂತ ಹೋದಾಗ ಸಿಗೋದಿಲ್ಲ. ನನ್ನ ಪಾಡಿಗೆ ನಾನಿದ್ದಾಗ ಅದಾಗೆ ನನ್ನ ಜೊತೆಯಲ್ಲಿ ಬಂದು ಜೀವಿಸುತ್ತೆ. ನನ್ನ ಪಾಡಿಗೆ ನಾನಿದ್ದಾಗ ನನ್ನ ಜೊತೆಯಲ್ಲಿ ನನ್ನ ಹೆಂಡತಿ ಸಹಕರಿಸ್ತಾಳೆ, ನನ್ನ ಪಾಡಿಗೆ ನಾನಿದ್ದಾಗ ನನ್ನ ಮಕ್ಕಳು ಸಹಕರಿಸ್ತಾರೆ. ಇಡೀ ಪ್ರಕೃತಿ ನನ್ನ ಪಾಡಿಗೆ ನಾನಿದ್ದಾಗ ಶಾಂತನಾಗಿ ಮೌನವಾಗಿ ನಾನು ಆನಂದವಾಗಿರ್ತೀನಿ. ಆವಾಗ ಸುತ್ತಮುತ್ತಲು ಜಗತ್ತೆಲ್ಲ ನಿಮಗೆ ಪೂರಕವಾಗಿ ನಡೆಯುತ್ತೆ. ಆ ವಿಧಿ ನಿಯಮ ಅನ್ನುವಂಥದ್ದು ಇದೆಯಲ್ಲ, ಆ ಜಗನ್ಮಾತೆಯ ಪಾದಗಳಲ್ಲಿ ನನ್ನೆಲ್ಲ ಸಮಸ್ತ ಆಸ್ತಿ ಇರ್ಬೋದು, ಅಹಂಕಾರ ಇರ್ಬೋದು, ಎಲ್ಲವೂ ಸಮರ್ಪಣೆ ಮಾಡಿಕೊಂಡಾಗ ಮಾತ್ರ ನಾನು ಶಾಂತನಾಗಿರೋದಕ್ಕೆ ಸಾಧ್ಯ ಇದೆ. ಯಾವುದು ಸಮರ್ಪಣೆ ಮಾಡಲಿಲ್ಲ ಅಂದಾಗ ನಾನು ಉದ್ವಿಗ್ನತೆಯಿಂದ ಕೂಡಿರ್ತೀನಿ, ಅಶಾಂತಿಯಿಂದ ಕೂಡಿರ್ತೀನಿ. ಇದನ್ನು ನಾವು ಗಮನದಲ್ಲಿ ಇಟ್ಕೊಬೇಕು. ಹಾಗಾದಾಗ ನಾನು ಶಾಂತಮೂರ್ತಿನೇ ಸಮರ್ಪಿಸ್ಕೊಬೇಕು. ಆ ಅಸ್ತಿತ್ವಕ್ಕೆ ನನ್ನನ್ನು ನಾನು ಸಮರ್ಪಿಸ್ಕೊಬೇಕು. ನನಗೇನು ಸಿಕ್ಕಿದೆಯೋ ಅದರಲ್ಲಿ ನಾನು ತೃಪ್ತನಾಗಿರಬೇಕು. ನಾನು ಬೇರೆಯವರ ಆಸ್ತಿಗೋಸ್ಕರ ಆಸೆ ಪಡದೇ ಇರಬೇಕು. ಆವಾಗ ನನಗೆ ಎಲ್ಲವೂ ಪೂರಕವಾಗಿ ಕೆಲಸ ನಡೆಯುತ್ತೆ. ಅಲ್ಲಿವರೆಗೂ ಅದು ಪೂರಕವಾಗಿ ಕೆಲಸ ಆಗಲ್ಲ. ಅಲ್ಲಿವರೆಗೂ ಅದು ಓಡ್ತಾ ಬೀಳುತ್ತೆ. ಅದರಿಂದ ನಾನು ಓಡ್ತಾ ಇರ್ತೀನಿ. ಯಾವುದನ್ನ ಪಡಿಬೇಕು ಅಂತ ಹೋಗ್ತಾ ಇರ್ತೀನೋ ಅದು ಯಾವುದು ಸಿಗಲ್ಲ ನಮಗೆ. ಈ ದ್ರೌಪದಿ ದುಶ್ಯಾಸನ ತನ್ನ ಸೀರೆಯನ್ನ ಸೆಳಿತಾನೆ. ಅವಳು ಎಲ್ಲಿವರೆಗೂ ಅದನ್ನ ಗಟ್ಟಿಯಾಗಿ ಬಿಗಿಯಾಗಿ ಇಟ್ಕೊಂಡಿದ್ಲೋ ಆ ಸ್ಯಾರಿಯನ್ನ ಸಪೋರ್ಟ್ ಮಾಡಲಿಲ್ಲ. ಎರಡೂ ಕೈಗಳನ್ನ ಎತ್ತಿದಾಗ ಪೂರ್ತಿ ಆ ಪರಮಾತ್ಮನ ಅನುಗ್ರಹ ಆಗುತ್ತೆ, ಸ್ಯಾರಿ ಬರುತ್ತೆ. ಹಾಗೆ ಪ್ರತಿಯೊಂದೂ ಅಷ್ಟೇ, ನಾನು ಸಮರ್ಪಿಸಿಕೊಂಡಾಗ ನನ್ನ ಅಹಂಕಾರ ಇರ್ಬೋದು, ನನ್ನ ಹಣ ಇರ್ಬೋದು, ನನ್ನ ಆಸ್ತಿ ಇರ್ಬೋದು, ಎಲ್ಲವನ್ನೂ ಜಗನ್ಮಾತೆಯ ಪಾದಗಳಿಗೆ ಸಮರ್ಪಣೆ ಮಾಡಿದ್ರೆ ಮಾತ್ರ ನನ್ನನ್ನು ಅನುಗ್ರಹಿಸ್ತಾಳೆ. ನನಗೇನು ಬೇಕೋ ಅದು ಸಿದ್ಧಿಸುತ್ತೆ. ಯಾವುದು ಶಾಂತವಾಗೋದಿಲ್ಲ, ಉದ್ವಿಗ್ನದಿಂದನೇ ಕೂಡಿರುತ್ತೀನಿ. ಈಗ ಸಹಸ್ರನಾಮವನ್ನು ಪ್ರಾರಂಭ ಮಾಡೋಣ. ನಾಭ್ಯಾಲವಾಲ ರೋಮಾಲಿ ಲತಾಫಲ ಕುಚ್ಚದ್ವೈ. ಜಗನ್ಮಾತೆಯ ಎರಡು ಸ್ತನಗಳು ಬಳ್ಳಿಯ ಎರಡು ಹಣ್ಣುಗಳಂತೆ ಕಾಣ್ತಾ ಇದೆ. ಅಂದರೆ ಅದು ದಿವ್ಯ ಸ್ವರೂಪ. ನಮ್ಮ ಥರ ಒಂದು ಮಾಂಸ ಮೂಳೆಗಳಿಂದ ಕೂಡಿರುವಂಥ ಶರೀರ ಅಲ್ಲ ಅದು. ಜಗನ್ಮಾತೆಯ ಸ್ತನಗಳು ಅಂತಂದರೆ ಇಡೀ ಜಗತ್ತಿಗೆ ಪೋಷಣೆ ಮಾಡ್ತಾ ಇರ್ತಾಳೆ ಜಗನ್ಮಾತೆ. ಯಾವುದೋ ಒಂದು ಮಗು ಹುಟ್ಟಿರುತ್ತೆ, ಆ ಮಗು ಹುಟ್ಟಿದಾಗ ಹಾಲು ಬರುತ್ತೆ. ಆ ಮಗು ಹಾಲು ಕುಡಿಯೋದನ್ನು ಬಿಟ್ಟಿದ ತಕ್ಷಣ ಹಾಲು ನಿಂತೋಗುತ್ತೆ. ಯಾವುದೋ ಒಂದು ಪ್ರಾಣಿಗೂ ಅಷ್ಟೇ, ಒಂದು ಮರಿ ಜನಿಸುತ್ತೆ. ಆ ಮರಿ ಜನಿಸಿದಾಗ ಅದರಲ್ಲಿ ಹಾಲು ಉತ್ಪತ್ತಿ ಆಗುತ್ತೆ. ಆ ಮರಿ ಹಾಲು ಕುಡಿಯೋದು ನಿಲ್ಲಿಸಿದ ತಕ್ಷಣ ಹಾಲು ಉತ್ಪತ್ತಿ ಆಗೋದು ನಿಂತೋಗುತ್ತೆ. ಇದೆಲ್ಲವೂ ಕ್ರಿಯೆಗಳು ನಡೀತಾ ಇರುವಂಥದ್ದು ತನ್ನಿಂದ ತಾನೇ ಜಗನ್ಮಾತೆ ಎಲ್ಲವನ್ನು ಅದನ್ನು ನೋಡ್ಕೊಳ್ತಾ ಇದ್ದಾಳೆ. ಅದಕ್ಕೋಸ್ಕರನೇ ಜಗನ್ಮಾತೆಗಿರೋವಂಥ ಆ ಸ್ತನಗಳಿಂದ ಎಲ್ಲವೂ ಫಲ ಇರ್ಬೋದು, ನಮ್ಗೆ ಸಿಗ್ತಾ ಇರೋವಂಥ ಆಹಾರ ಇರ್ಬೋದು. ನಾನು ಹೊಟ್ಟೆಯಲ್ಲಿದ್ದಾಗ ನನ್ನ ಒಂದು ಪೋಷಣೆ ಎಲ್ಲಿಂದ ಆಗ್ತಾಯಿತ್ತು? ತಾಯಿಯ ಗರ್ಭದಲ್ಲೇ ಆಗ್ತಾಯಿತ್ತು. ಈಗಲೂ ಸಹ ನಾನು ಜಗನ್ಮಾತೆಯ ಗರ್ಭದಲ್ಲಿದ್ದೇನೆ. ಈ ಗರ್ಭದಲ್ಲಿರೋದ್ರಿಂದ ನನ್ನನ್ನು ಪೋಷಣೆ ಮಾಡ್ತಾ ಇದ್ದಾಳೆ. ಯಾವುದಕ್ಕಾದರೂ ಕೊರತೆ ಮಾಡಿದಾಳ?
ಕೊರತೆ ಆಗ್ತಾ ಇದೆ ಅಂತಂದರೆ ನಂದೇನೋ ತಪ್ಪಿರಬೇಕು. ನನ್ನ ಒಂದು ಸ್ವಯಂಕೃತ ಅಪರಾಧದಿಂದ ನಾನು ಆ ಕೊರತೆಯನ್ನು ಅನುಭವಿಸ್ತಾ ಇದ್ದೀನಿ ವಿನಃ ಪ್ರಕೃತಿ ನಿರಂತರವಾಗಿ ಪಶು ಪಕ್ಷಿ ಪ್ರಾಣಿಗಳೆಲ್ಲದಕ್ಕೂ ಆಹಾರವನ್ನು ಇಟ್ಟಿದೆ. ಎಲ್ಲ ಥರದ ಆಹಾರವನ್ನು ಇಟ್ಟಿದೆ. ಎಲ್ಲ ಥರದ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆಲ್ಲ ಇಟ್ಟಿದೆ. ಆದರೆ ನಾನೊಬ್ಬ ಮಾತ್ರ ಸಮಸ್ಯೆಗಳಲ್ಲಿ ಸಿಗಾಕೊತಾ ಇದ್ದೀನಿ. ಇದನ್ನು ಅರ್ಥ ಮಾಡ್ಕೊಬೇಕು. ನಾಭ್ಯಾಲ ವಾಲ ರೋಮಾಲಿ ಲತಾ ಫಲ ಕುಚ್ಚದ್ವಯಿ. ನಾಭಿಯಿಂದ ಒಂದು ಬಳ್ಳಿಯಂತೆ ಬಳ್ಳಿ ಮೇಲಕ್ಕೆ ಹೋಗುತ್ತೆ. ಆ ಬಳ್ಳಿಯಲ್ಲಿ 2 ಹಣ್ಣುಗಳು ಬಿಟ್ಟಾಗೆ ಜಗನ್ಮಾತೆಯ ಸ್ತನಗಳಿದ್ದಾವೆ ಅಂತೇಳ್ಬಿಟ್ಟು ಈ ಸೂತ್ರ ತಿಳಿಸುತ್ತೆ. ಈ ನಾಮದ ಪ್ರಾಮುಖ್ಯತೆಯು ಒಕ್ಕಳು ಮತ್ತು ಹೃದಯ ಚಕ್ರಗಳ ಬಗ್ಗೆ ತಿಳಿಸುತ್ತದೆ. ನಾಭಿ ಚಕ್ರದಿಂದ ಕುಂಡಲಿನಿ ಶಕ್ತಿಯನ್ನು ಮೇಲ್ಮುಖವಾಗಿ ಚಲಿಸುವ ಮೂಲಕ ಹೃದಯ ಚಕ್ರವನ್ನು ಧ್ಯಾನಿಸುವುದು ಧ್ಯಾನದ ಫಲವನ್ನು ನೀಡುತ್ತದೆ ಅನ್ನುವಂಥದ್ದು ಯೋಗದ ಒಂದು ವಿಷಯವಾಗಿದೆ. ಯಾಕೆಂದರೆ ನಾವು ಮೊದಲೇ ತಿಳಿಸಿದಾಗೆ ಈ ಒಂದು ಲಲಿತಾ ಸಹಸ್ರನಾಮ ಎಲ್ಲ ರೀತಿಯ ಯೋಗ, ಉಪನಿಷತ್ತು, ವೇದಾಂತಗಳು ಎಲ್ಲ ಶಾಸ್ತ್ರಗಳು ಅಡಕವಾಗಿರುವಂಥ ಒಂದು ದಿವ್ಯ ಪ್ರಸಾದ ಇದು. ಈ ನಾಭಿ ಮತ್ತು 2 ಸ್ತನಗಳು ಇದನ್ನು ಒಂದು ತ್ರಿಕೋಣದ ಥರ ಇದೆ. ಈ ಒಂದು ತ್ರಿಕೋಣದಲ್ಲಿ ಯಂತ್ರದ ಒಂದು ರೇಖೆನೂ ಇದೆ. ಹಾಗಾಗಿ ಜಗನ್ಮಾತೆಯ ನಡು ಸಣ್ಣ, ಆನಂತರ ಬಳ್ಳಿಯಂತೆ ಇದೆ. ಆ ಬಳ್ಳಿಯಿಂದ ಬರುವಂಥ 2 ಒಂದು ಹಣ್ಣುಗಳಂತೆ ಕಾಣ್ತಾ ಇದೆ. ಈ ಒಂದು ನಾಮ ಜಗತ್ತಿನ ಒಂದು ಪೋಷಣೆಯನ್ನು ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿಂದ ಹಿಡಿದು ಕ್ರಿಮಿಕೀಟಗಳಿಂದ ಹಿಡಿದು ಎಲ್ಲದಕ್ಕೂ ಜಗನ್ಮಾತೆ ಆಹಾರವನ್ನು ಒದಗಿಸ್ತಾ ಇದ್ದಾಳೆ. ಇಡೀ ಒಂದು ಸೃಷ್ಟಿ ಅದರ ಆಹಾರವನ್ನು ಬಯಸಿದಾಗ ಎಲ್ಲದಕ್ಕೂ ಒಂದು ತಾಯಿಯ ಸ್ವರೂಪದಲ್ಲಿ ನಿಂತು ಎಲ್ಲವನ್ನೂ ಜಗನ್ಮಾತೆ ಎಲ್ಲರಿಗೂ ಪೋಷಣೆ ಕೊಡ್ತಾ ಇದ್ದಾಳೆ ಅನ್ನುವಂಥದ್ದು ಈ ಒಂದು ನಾಮದ ಅರ್ಥ. ಸ್ತನಭಾರದ ನಲ್ಮಧ್ಯ ಪಟ್ಟ ಬಂಧವಲಿತ್ರಯ. ಜಗದಂಬೆ ಸೊಂಟಕ್ಕೆ ಧರಿಸಿದ ಬಂಗಾರದ ಆಭರಣವು ಸೊಂಟವನ್ನು ಬೆಂಬಲಿಸುತ್ತದೆ. ಅಂದರೆ ಇದರ ಪರಿಣಾಮವಾಗಿ ಅವಳ ಹೊಟ್ಟೆ ಪ್ರದೇಶದಲ್ಲಿ 3 ಮಡಿಕೆಗಳು ಉಂಟಾಗುತ್ತವೆ ಅಂತ ಬಿಟ್ಟು ಹೇಳ್ತಾರೆ. ಜಗನ್ಮಾತೆಯ ಸ್ತನಭಾರದಿಂದ ಸ್ವಲ್ಪ ಬಗ್ಗಿದ ಹಾಗಾಗಿ ಜಗನ್ಮಾತೆಯ ಹೊಟ್ಟೆ ಭಾಗದಲ್ಲಿ 3 ಗೆರೆಗಳು ಉಂಟಾಗಿವೆ ಅಂತೇಳ್ಬಿಟ್ಟು. ಈ ವ್ಯಾಖ್ಯಾನವು ಬ್ರಹ್ಮಾಂಡದ ಬಗ್ಗೆ ಅವಳ ಸಹಾನುಭೂತಿ ಅಪಾರವಾಗಿದೆ. ಅದನ್ನು ಇಲ್ಲಿ ಭಾರ ಎಂದು ಕರೆಯಲಾಗಿದೆ. ಅವಳ ಸೊಂಟದಲ್ಲಿರುವಂಥ 3 ಗೆರೆಗಳು ಚಟುವಟಿಕೆಗಳನ್ನು ತಿಳಿಸುತ್ತದೆ. ಸೃಷ್ಟಿ, ಸ್ಥಿತಿ, ಲಯ. ಅವಳ ಇತರ ಚಟುವಟಿಕೆಗಳಿಗಿಂತ ಸಹಾನುಭೂತಿಯ ಸಂಯಮ ಹೆಚ್ಚು. ಈ ಸೃಷ್ಟಿ, ಸ್ಥಿತಿ, ಲಯಗಳಿಗಿಂತ ಹೆಚ್ಚಾಗಿ ಜಗನ್ಮಾತೆಯು ಆ ಒಂದು ತನ್ನ ಸಂತಾನದ ಮೇಲೆ ಸಹಾನುಭೂತಿಯನ್ನು ಹೆಚ್ಚು ಸಮಯ ಕೊಡ್ತಾಳೆ ಅಂತೇಳ್ಬಿಟ್ಟು ನಂತರ ಅವಳು ಸರ್ವೋಚ್ಚ ತಾಯಿಯಾಗಿ ಎಲ್ಲವನ್ನೂ ಪ್ರೀತಿಯಿಂದ, ಸಹಾನುಭೂತಿಯಿಂದ, ಪ್ರೇಮದಿಂದ ಸಲಹುತ್ತಾ ಇದ್ದಾಳೆ. ಎಲ್ಲರಿಗೂ ಆಹಾರವನ್ನು ಕೊಡೋದಕ್ಕೆ, ಬ್ರಹ್ಮಾಂಡವನ್ನು ಪೋಷಣೆ ಮಾಡಬೇಕಲ್ಲ ಜಗನ್ಮಾತೆ. ಅದಕ್ಕೋಸ್ಕರ ಆ ಒಂದು ಸಹಾನುಭೂತಿಯನ್ನು ಹಂಚೋದಕ್ಕೆ ಎಲ್ಲ ಸಮಯದಲ್ಲೂ ಹಂಚ್ತಾ ಇದ್ದಾಳೆ ಅಂತೇಳ್ಬಿಟ್ಟು ಈ ಒಂದು ನಾಮದ ಒಂದು ಮಹತ್ವ. ಅರುಣಾರುಣ ಕೌಸುಂಬ ವಸ್ತ್ರಭಾಸುತ್ಕಟೀತ್ಕಟಿ. ಜಗನ್ಮಾತೆಯ ತನ್ನ ಸೊಂಟದ ಸುತ್ತಲೂ ಕೆಂಪು ರೇಷ್ಮೆ ಬಟ್ಟೆಯನ್ನು ಧರಿಸಿದ್ದಾಳೆ. ಕೆಂಪು ಬಣ್ಣ ಎಂದರೆ ಕರುಣೆ ಎಂದರ್ಥ. ಅವಳಿಗೆ ಸಂಬಂಧಿಸಿದ ಎಲ್ಲವೂ ಕೆಂಪು ಬಣ್ಣದ್ದಾಗಿರುತ್ತೆ. ಅವಳ ರೂಪವು ಸಹಾನುಭೂತಿಯಿಂದ ತುಂಬಿದೆ ಎಂದು ಸೂಚಿಸುತ್ತೆ. ಅವಳು ತನ್ನ 3 ಕಾರ್ಯಗಳನ್ನು, ಸೃಷ್ಟಿ, ಸ್ಥಿತಿ, ಲಯ ಕಾರ್ಯಗಳನ್ನು ಸಹಾನುಭೂತಿಯಿಂದ ನಿರ್ವಹಿಸುತ್ತಾಳೆ ಎಂದು ಹೇಳಬಹುದು. ವಶನ್ಯಾದಿ ವಾಗ್ದೇವತೆಗಳು ಒಬ್ಬರಾದ ಅದರಲ್ಲಿ ಅರುಣಾದೇವಿಯನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. ಈ ಸಹಸ್ರನಾಮವನ್ನು 8 ವಾಗ್ದೇವಿಯರು ರಚಿಸಿದ್ದಾರೆ. ಅವರ್ಯಾರೆಂದರೆ ವಶಿನಿ, ಕಾಮೇಶ್ವರಿ. ಇದು ಕಾಮೇಶ್ವರಿ ಅಂತಂದರೆ ಮಹಾಕಾಮೇಶ್ವರನ ಪತ್ನಿ, ಜಗನ್ಮಾತೆ ಅಲ್ಲ. ಕಾಮೇಶ್ವರಿ ವಾಗ್ದೇವಿಯರಲ್ಲಿ ಒಬ್ಬರು. ಮೋದಿನಿ, ವಿಮಲ, ಅರುಣ, ಜೈನಿ, ಸರ್ವೇಶ್ವರಿ ಮತ್ತು ಕೌಲಿನಿ. ಅರುಣ ವಾಗ್ದೇವಿಯು ಅವಳ ಸೊಂಟದಲ್ಲಿ ಇದ್ದಾಳೆ ಅಂತೇಳ್ಬಿಟ್ಟು ಈ ನಾಮ ಹೇಳುತ್ತೆ. ಅಂದರೆ ಜಗನ್ಮಾತೆಯ ಒಂದೊಂದು ಭಾಗವನ್ನು ಒಬ್ಬೊಬ್ಬರು ಪ್ರತಿನಿಧಿಸುತ್ತಾರೆ. ಜಗನ್ಮಾತೆಯ ಸೊಂಟದ ಭಾಗವನ್ನು ಅರುಣಾದೇವಿಯು ಪ್ರತಿನಿಧಿಸುತ್ತಾಳೆ ಅಂತೇಳ್ಬಿಟ್ಟು
ಈ ನಾಮದ ಸೂತ್ರದ ಅರ್ಥ. ರತ್ನಗಿಂಕಣಿ ಕಾರುಣ್ಯ ರಶನಾದಾಮ ಶೋಭಿತ. ಮಿನಿ ಗಂಟೆಗಳು ಮತ್ತು ರತ್ನಗಳಿಂದ ಕೂಡಿದ ಕವಚದಿಂದ ಅವಳು ಅಲಂಕರಿಸಲ್ಪಟ್ಟಿದ್ದಾಳೆ. ದೇವಿಯ ಪಂಚದಶಿ ಮಂತ್ರವು 3 ಭಾಗಗಳನ್ನು ಕೂಟಗಳನ್ನು ಒಳಗೊಂಡಿದೆ. 13ರಿಂದ 29 ನಾಮಗಳವರೆಗೆ ವಾಗ್ಭವ ಕೂಟ, ಅದನ್ನು ಚರ್ಚಿಸಲಾಗಿದೆ. 30ರಿಂದ 38 ನಾಮಗಳವರೆಗೆ ಮಧ್ಯಕೂಟವನ್ನು ಚರ್ಚಿಸಲಾಗಿದೆ. 39ರಿಂದ 47 ನಾಮಗಳವರೆಗೆ ಶಕ್ತಿಕೂಟವನ್ನು ಚರ್ಚಿಸಲಾಗುತ್ತದೆ. ಈ ಶಕ್ತಿಕೂಟವು ಜಗನ್ಮಾತೆಯ ಸೊಂಟದಿಂದ ಕೆಳಭಾಗವಾಗಿರುತ್ತದೆ. ಜಗನ್ಮಾತೆಯ ಈ 3 ಕೂಟಗಳು ಸಂಪೂರ್ಣವಾಗಿ ಪಂಚದಶಿ ಮಂತ್ರದ 13ರಿಂದ 47 ನಾಮಗಳಲ್ಲಿ ಮರೆಮಾಚಲಾಗಿದೆ. ಅಂದರೆ ಪಂಚದಶಿ ಮಂತ್ರ ಅನ್ನುವಂಥದ್ದು 15 ಅಕ್ಷರಗಳಿರುವಂಥದ್ದು, 3 ಕೂಟಗಳಿರುವಂಥದ್ದು. ಈ 3 ಕೂಟಗಳು ಸಹ 13ನೇ ನಾಮದಿಂದ 47ನೇ ನಾಮದವರೆಗೂ ಚರ್ಚಿಸಲಾಗಿದೆ. ಈ ನಾಮಗಳಲ್ಲಿ ವಶಿನ್ಯಾದಿ ವಾಗ್ದೇವತೆಗಳು ಆ ಒಂದು ಅಕ್ಷರಗಳನ್ನು ಅಲ್ಲಿ ಜೋಡಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ಯಾವುದೇ ಒಂದು ಸಾಲನ್ನು ತಗೊಂಡು ನೋಡಿ, ಪ್ರತಿ ಸಹಸ್ರನಾಮದ್ದು ಪ್ರಾರಂಭದಿಂದ ಕೊನೆಯವರೆಗೂ ಒಂದು ಶ್ಲೋಕಕ್ಕೆ 32 ಅಕ್ಷರಗಳಿರ್ತವೆ, ಒಂದು ಸಾಲಿಗೆ 16 ಅಕ್ಷರಗಳಿರ್ತವೆ. 16 ಅಕ್ಷರಗಳಿಗಿಂತ ಜಾಸ್ತಿನೂ ಇಲ್ಲ, ಕಡಿಮೆನೂ ಇಲ್ಲ. ಒಂದು ಶ್ಲೋಕಕ್ಕೆ 32 ಅಕ್ಷರಗಳಿಗಿಂತ ಜಾಸ್ತಿನೂ ಇಲ್ಲ, ಕಡಿಮೆ ಇಲ್ಲ, ಹೀಗೆ ಇರುವಂಥದ್ದು. ಹಾಗಾಗಿ ಈ ಒಂದು ಅದ್ಭುತವಾದಂಥ ಚಮತ್ಕಾರ ಎಂಥ ದೊಡ್ಡ ಪಂಡಿತರಿಂದನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ವಶಿನ್ಯಾದಿ ವಾಗ್ದೇವತೆಗಳು ಬರೆದಿರೋವಂಥದ್ದು. ಇದನ್ನು ಬರೆಯೋದಕ್ಕೆ ಸ್ವತಃ ಜಗನ್ಮಾತೆಯೇ ಆಶೀರ್ವಾದ ಮಾಡಿಸ್ಕೊಂಡಿರುವಂಥ ಒಂದು ನಾಮಗಳಿವು. ಇದು ಅತ್ಯಂತ ಅದ್ಭುತವಾಗಿರುವಂಥ ಸಹಸ್ರನಾಮಗಳು, ಶಕ್ತಿಶಾಲಿ ಆದಂಥ ನಾಮಗಳು. ಕಾಮೇಶಜ್ಞಾತ ಸೌಭಾಗ್ಯ ಮಾರ್ಧವೋರುದ್ವಯಾನ್ವಿತ. ರಾಜರಾಜೇಶ್ವರಿಯ ಜಗನ್ಮಾತೆಯ 2 ತೊಡೆಗಳ ಸೌಂದರ್ಯವು ಜಗನ್ಮಾತೆಯ ಸಂಗಾತಿಯಾದಂತಹ ಮಹಾಕಾಮೇಶ್ವರನಿಗೆ ಮಾತ್ರ ತಿಳಿದಿದೆ. ಇದು ಪರೋಕ್ಷವಾಗಿ ಈ ನಾಮದಿಂದ ಪ್ರಾರಂಭವಾಗುವ ಪಂಚದಶಿಯ ಶಕ್ತಿಕೂಟದ ರಹಸ್ಯ ಸ್ವರೂಪವನ್ನು ಸೂಚಿಸುತ್ತದೆ. ಪಂಚದಶಿಯಲ್ಲಿ ಆ 3 ಕೂಟಗಳಾದಂತಹ ಶಕ್ತಿಕೂಟದ ಸ್ವರೂಪವನ್ನು ಇಲ್ಲಿ ಸೂಚಿಸುತ್ತದೆ ಅಂತೇಳ್ಬಿಟ್ಟು ಹೇಳ್ತಾರೆ. ಮಾಣಿಕ್ಯ ಮಕುಟಾಕಾರ ಜಾನದ್ವಯ ವಿರಾಜಿತ. ಲಲಿತಾಂಬಿಕೆಯ 2 ಮೊಣಕಾಲುಗಳು ಒಂದೇ ಮಾಣಿಕ್ಯದ ತುಂಡು ಇದ್ದಾಗಿದೆ, ಮತ್ತೆ ಅದು ಕೆಂಪ ಬಣ್ಣದ್ದಾಗಿದೆ, ಅದು ಕಿರೀಟದಂತೆ ಗೋಚರಿಸುತ್ತದೆ ಅಂತೇಳ್ಬಿಟ್ಟು ಇಲ್ಲಿ ವಶಿನ್ಯಾದಿ ವಾಗ್ದೇವತೆಗಳು ವಿವರಿಸ್ತಾರೆ. ಇಂದ್ರಗೋಪ ಪರಿಕ್ಷಿಪ್ತ ಸ್ಮರತೋಣ ಭಜಂಗಿಕ. ಅವಳ ಮೀನಖಂಡದ ಸ್ನಾಯುಗಳು ಮನ್ಮಥನ ಬತ್ತಳಿಕೆಯಂತೆ ಕಾಣುತ್ತದೆ. ಪ್ರತಿಯೊಂದನ್ನು ಹೀಗೆ ಜಗನ್ಮಾತೆಯ ಸ್ವರೂಪಗಳನ್ನು ವಿವರಿಸ್ತಾ ಹೋಗುವಂಥದ್ದು. ಗೂಢಗುಲ್ಪ ಅಂತೇಳ್ಬಿಟ್ಟು 42ನೇ ನಾಮ. ಅವಳ ಸುಂದರವಾದ ಕಣಕಾಲುಗಳನ್ನು ಮರೆಮಾಚಲಾಗಿದೆ. ಗೂಢಗುಲ್ಪ ಕೋರ್ಮಪೃಷ್ಠ ಜಜಿಷ್ಣು ಪ್ರಪದಾನ್ವಿತ. ಜಗನ್ಮಾತೆಯ ಪಾದಗಳು ಆಮೆಯ ಚಿಪ್ಪಿಗಿಂತ ಹೆಚ್ಚು ಸುಂದರವಾಗಿದೆ. ಅಂದರೆ ಆಮೆಯ ಚಿಪ್ಪು ತುಂಬ ಸುಂದರವಾಗಿರುತ್ತೆ ಅಂತೇಳ್ಬಿಟ್ಟು ಇಲ್ಲಿ ವಿವರಿಸಿದ್ದಾರೆ. ಜಗನ್ಮಾತೆಯ ಪಾದಗಳನ್ನು ಆಮೆಯ ಚಿಪ್ಪಿಗೆ ಹೋಲಿಸಿದ್ದಕ್ಕಾಗಿ ವಶಿನ್ಯಾದಿ ವಾಗ್ದೇವತೆಗಳನ್ನು ಆಚಾರ್ಯ ಶಂಕರರು ತರಾಟೆಗೆ ತೆಗೆದುಕೊಳ್ತಾರೆ. ಏನು ಅಂತಂದರೆ, ಆಮೆಯ ಚಿಪ್ಪು ಬಹಳ ಗಟ್ಟಿಯಾಗಿರುತ್ತೆ, ಜಗನ್ಮಾತೆಯ ಪಾದಗಳು ಅಷ್ಟು ಗಟ್ಟಿಯಾಗಿಲ್ಲ, ಮೃದುವಾಗಿ ಇದೆ ಆ ಪಾದಗಳು. ಆ ಪಾದಗಳು ಅಷ್ಟು ಸುಂದರವಾಗಿದ್ದಾವೆ. ಆಮೆಯ ಚಿಪ್ಪುಗಳು ನಿಜಕ್ಕೂ ಒಂದು ಸುಂದರವಾಗಿ ಕಾಣ್ತವೆ, ಆದರೆ ಅದು ಗಟ್ಟಿಯಾಗಿರೋದ್ರಿಂದ ಆಚಾರ್ಯ ಶಂಕರರಿಗೆ ಸ್ವಲ್ಪ ಕೋಪ ಬರುತ್ತೆ. ಅದಕ್ಕೆ ವಶಿನ್ಯಾದಿ ವಾಗ್ದೇವತೆಗಳನ್ನು ತರಾಟೆಗೆ ತಗೊಳ್ತಾರೆ. ಇಲ್ಲಿ ಶ್ಲೋಕ 88 ಸೌಂದರ್ಯ ಲಹರಿಯಲ್ಲಿ ಈ ವಿಷಯ ಇದೆ. ನಕದೀದಿ ಸಂಚನ್ನ ನಮ ಜನತಮೋ ಗುಣ. ಜಗನ್ಮಾತೆಯ ಪಾದಗಳು, ಕಾಲ್ಬೆರಳಿನ ಉಗುರುಗಳು, ಅವುಗಳಿಂದ ಬರುವಂಥ ಕಿರಣಗಳಿಂದ ಯಾರು ಅವಳ ಮುಂದೆ ನಮಸ್ಕರಿಸುವರೋ ಅವರ ಅಜ್ಞಾನವನ್ನು ಹೋಗಲಾಡಿಸುತ್ತದೆ. ದೇವತೆಗಳು ಮತ್ತು ಅಸುರರು, ರಾಕ್ಷಸರು ಅವಳಿಗೆ ನಮಸ್ಕರಿಸಿ ಗೌರವವನ್ನು ಸಲ್ಲಿಸಿದಾಗ
ಅವರ ಕಿರೀಟದಿಂದ ಹೊರಹೊಮ್ಮುವ ರತ್ನಗಳ ಕಿರಣಗಳು ಜಗನ್ಮಾತೆಯ ಪಾದಗಳ ಉಗುರುಗಳಿಂದ ಬರುವಂಥ ಆ ಕಿರಣಗಳಿಗೆ, ಆ ಒಂದು ರತ್ನಗಳಿಂದ ಬರುವಂಥ ಕಿರಣಗಳಿಗೆ ಹೋಲಿಸಲಾಗುವುದಿಲ್ಲ. ಜಗನ್ಮಾತೆಯ ಉಗುರುಗಳಿಂದ ಹೊರಬರುತ್ತಿರುವ ಕಿರಣಗಳು ಅವಳನ್ನು ಪೂಜಿಸುವವರ ತಮೋಗುಣ, ಜಡತ್ವ ಮತ್ತು ಅಜ್ಞಾನವನ್ನು ನಾಶ ಮಾಡುತ್ತದೆ. ಜಗನ್ಮಾತೆ ತನ್ನ ಕೈಗಳಿಂದ ಆಶೀರ್ವದಿಸುವುದಿಲ್ಲ, ಆದರೆ ಅವಳ ಪಾದಗಳಿಂದ ಆಶೀರ್ವದಿಸುತ್ತಾಳೆ. ಜಗನ್ಮಾತೆಯು ಎರಡೂ ಕೈಗಳಲ್ಲಿ ಕಬ್ಬಿಣ ಜಲ್ಲೆ ಮತ್ತು ಪುಷ್ಪಗಳನ್ನು ಹಿಡಿದಿರೋದ್ರಿಂದ ಅಲ್ಲಿ ಜಗನ್ಮಾತೆಗೆ ಅಭಯ ಮತ್ತು ವರದ ಹಸ್ತಗಳು ಇಲ್ಲದೇ ಇರೋದ್ರಿಂದ ಜಗನ್ಮಾತೆಯು ಪಾದಗಳಿಂದ ಆ ಕೆಲಸವನ್ನು ಮಾಡ್ತಾ ಇದ್ದಾಳೆ. ಹಾಗಾಗಿ ಜಗನ್ಮಾತೆಯ ಪಾದಗಳಿಗೆ ಯಾರು ಶರಣಾಗುತ್ತಾರೋ ಅವರಿಗೆ ಪ್ರತಿಯೊಂದು ಐಶ್ವರ್ಯದಿಂದ ಹಿಡಿದು ಜ್ಞಾನದವರೆಗೂ ಎಲ್ಲವನ್ನೂ ಅಲ್ಲಿ ಆ ಪಾದಗಳಿಂದ ಮಾತ್ರ ಪಡೆಯೋದಕ್ಕೆ ಸಾಧ್ಯವಿದೆ. ಆಶೀರ್ವಾದ ಮತ್ತು ವರಗಳನ್ನು ನೀಡುವ ಎರಡು ಕಾರ್ಯಗಳನ್ನು ಜಗನ್ಮಾತೆಯು ತನ್ನ ಪಾದಗಳ ಮೂಲಕ ಆಶೀರ್ವದಿಸುತ್ತಾಳೆ, ವರಗಳನ್ನು ನೀಡುತ್ತಾಳೆ ಅನ್ನುವಂಥದ್ದು ಈ ಸೂತ್ರದ ಅರ್ಥ. ಪದದ್ವಯ ಪ್ರಭಾ ಜಾಲ ಪರಾಕೃತ ಸರೋರುಹ. ಅವಳ ಪಾದಗಳ ಸೌಂದರ್ಯವು ಕಮಲಕ್ಕಿಂತ ಹೆಚ್ಚು. ಸಾಮಾನ್ಯವಾಗಿ ಕಮಲದ ಹೂವನ್ನು ದೇವರು ಮತ್ತು ದೇವತೆಗಳ ಕಣ್ಣು ಮತ್ತು ಪಾದಗಳಿಗೆ ಹೋಲಿಸಲಾಗುತ್ತದೆ. ಸೌಂದರ್ಯ ಲಹರಿಯಲ್ಲಿ ಹೇಳುತ್ತದೆ, ನಿಮ್ಮ ಪಾದ ಕಮಲದಿಂದ ಅತ್ಯಂತ ಚಿಕ್ಕದಾದ ಧೂಳನ್ನು ಸಂಗ್ರಹಿಸಿ ಬ್ರಹ್ಮನು ಜಗತ್ತನ್ನು ಸೃಷ್ಟಿಸುತ್ತಾನೆ, ವಿಷ್ಣು ಅವುಗಳನ್ನು ಪೋಷಿಸುತ್ತಾನೆ ಮತ್ತು ಶಿವನು ಅವುಗಳನ್ನು ಬೂದಿಯಾಗಿ ಮಾರ್ಪಡಿಸುತ್ತಾನೆ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಜಗನ್ಮಾತೆಯ ಪಾದಗಳಿಂದ ಇಷ್ಟೆಲ್ಲ ಆಗುತ್ತೆ ಅಂತ. ಆಕೆಗೆ 4 ಪಾದಗಳಿವೆ ಎಂಬ ಅಭಿಪ್ರಾಯಗಳಿದ್ದಾವೆ. ಅವುಗಳನ್ನು ಶುಕ್ಲ, ರಕ್ತ, ಮಿಶ್ರ ಮತ್ತು ನಿರ್ವಾಣ ಎಂದು ಕರೆಯಲಾಗುತ್ತದೆ. ಮೊದಲ 2 ಆಜ್ಞಾಚಕ್ರದಲ್ಲಿ 2 ಪಾದಗಳಿದ್ದಾವೆ. 3ನೆಯದು ಹೃದಯ ಚಕ್ರದಲ್ಲಿ 1 ಪಾದ ಇದೆ. 4ನೆಯದು ಸಹಸ್ರಾರದಲ್ಲಿ ವಿಶ್ರಾಂತಿ ಪಡೆಯುತ್ತದೆ. ಈ ಪ್ರತಿಯೊಂದು ಪಾದವನ್ನು ಬ್ರಹ್ಮ, ವಿಷ್ಣು, ರುದ್ರ ಮತ್ತು ಸದಾಶಿವನು ಆಳುತ್ತಾರೆ. ಅವರು ಸೃಷ್ಟಿ, ಪೋಷಣೆ, ಲಯ ಮತ್ತು ಕೊನೆಯದು ವಿಮೋಚನೆಗಾಗಿ ಕಾರ್ಯನಿರ್ವಹಿಸುತ್ತಾರೆ ಅನ್ನುವಂಥದ್ದು ಈ ಸೂತ್ರದ ಅರ್ಥ. ಆಚಾರ್ಯ ಶಂಕರರು ಸೌಂದರ್ಯ ಲಹರಿಯಲ್ಲಿ ಶ್ಲೋಕ 3ರಲ್ಲಿ ಹೇಳ್ತಾರೆ, ಅಮ್ಮ ನಿನ್ನ ಪಾದಗಳಲ್ಲಿರುವ ಧೂಳಿನ ಕಣಗಳು ಅಜ್ಞಾನಿಗಳ ಆಂತರಿಕ ಕತ್ತಲೆಯನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಅಂತೇಳ್ಬಿಟ್ಟು ಹೇಳ್ತಾರೆ. ಶಿಂಜಾನ ಮಣಿಮಂಜೀರ ಮಂಡಿತ ಶ್ರೀಪದಾಂಬುಜ. ಬ್ರಹ್ಮಾಂಡದ ತಾಯಿ ಹೊಳೆಯುವ ಅಮೂಲ್ಯ ರತ್ನಗಳಿಂದ ಮಾಡಿದ ಕಾಲುಂಗರಗಳನ್ನು ಧರಿಸಿದ್ದಾಳೆ. ಅವಳ ಪಾದಗಳನ್ನು ಮಾತ್ರ ಇಷ್ಟು ವಿವರವಾದ ರೀತಿಯಲ್ಲಿ ವಿವರಿಸಿದಾಗ ಅವಳ ಶಕ್ತಿಯುತ ರೂಪದ ಬಗ್ಗೆ ಯೋಚಿಸುವುದು ಮಾನವ ಗ್ರಹಿಕೆಗೆ ಮೀರಿದ್ದು. ಆಕೆಯ ಪ್ರಕಾಶ ವಿಮರ್ಶ ಮಹಾಮಾಯಾ ಸ್ವರೂಪಿಣಿ ರೂಪವನ್ನು ಮೆಚ್ಚಿಸಲು ವಾಗ್ದೇವಿಯರು ಇದನ್ನು ಮಾಡಿದ್ದಾರೆ. ಮರಾಲಿ ಮಂದ ಗಮನ ಮಹಾಲಾವಣ್ಯ ಶೇವಿದಿಹಿ. ಚಿದಗ್ನಿಕುಂಡದಿಂದ ಹೊರಗೆ ಬಂದಾಗ, ದೇವತೆಗಳ ಕಡೆಗೆ ನಡೆದಾಗ ಅವಳ ನಡಿಗೆಯನ್ನು ಈ ರೀತಿ ವಿವರಿಸಲಾಗಿದೆ. ಆ ಜಗನ್ಮಾತೆಯ ನಡಿಗೆಯನ್ನು ಯಾರಿಗೂ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಇಲ್ಲಿ ಅಂಶಗಳಿಗೆ ಹೋಲಿಸಲಾಗಿದೆ. ಅದಕ್ಕಿಂತ ಹೆಚ್ಚು ಅಂತ ಈ ಒಂದು ನಾಮದ ಅರ್ಥ. ಈ ನಾಮದೊಂದಿಗೆ ಪಂಚದಶಿ ಕೂಟದ ಸೂಕ್ಷ್ಮ ವಿವರಣೆಯನ್ನು ಮುಕ್ತಾಯಗೊಳಿಸಲಾಗಿದೆ. ಮಹಾಮಾತೆಯು ಸೌಂದರ್ಯದ ನಿಧಿ. ಸೌಂದರ್ಯ ಲಹರಿ ಹೇಳುತ್ತದೆ, ಬ್ರಹ್ಮ ಮತ್ತು ಇತರರಂತಹ ಅತ್ಯುತ್ತಮ ಚಿಂತಕರು ನಿಮ್ಮ ಸೌಂದರ್ಯಕ್ಕೆ ಸೂಕ್ತವಾದ ಹೋಲಿಕೆಯನ್ನು ಕಂಡುಕೊಳ್ಳಲು ಬಹಳ ಕಷ್ಟಪಡುತ್ತಾರೆ. ನಿಮ್ಮ ತೇಜಸ್ಸಿನ ದರ್ಶನವನ್ನು ಪಡೆಯುವ ಮಹಾ ಉತ್ಸುಕತೆಯಿಂದ ಹೆಣ್ಣು ಮಕ್ಕಳು ಸಹ ತಪಸ್ಸಿನಿಂದಲೂ ಪಡೆಯಲಾಗದ ಶಿವನಲ್ಲಿ ಲೀನವಾಗುವ ಸ್ಥಿತಿಯನ್ನು ಮಾನಸಿಕವಾಗಿ ಸಾಧಿಸುತ್ತಾರೆ. ಈ ಲಲಿತಾ ಸಹಸ್ರನಾಮದಿಂದ ಎಲ್ಲ ಕಾಯಿಲೆಗಳಿಂದ ಮುಕ್ತರಾಗ್ಬೋದು. ಈ ಲಲಿತಾ ಸಹಸ್ರನಾಮದಿಂದ ಯಾವುದೇ ಸಮಸ್ಯೆಗಳಿಂದ ಎಲ್ಲ ಮುಕ್ತರಾಗ್ಬೋದು. ಎಲ್ಲ ಶತ್ರುದೋಷ ಇರ್ಬೋದು, ಆನಂತರ ದೃಷ್ಟಿದೋಷ ಇರ್ಬೋದು, ಆನಂತರ ಹಣಕಾಸಿನ ತೊಂದರೆ ಇರ್ಬೋದು, ಮನೆಯಲ್ಲಿ ಕಿರಿಕಿರಿ ಇರ್ಬೋದು, ಎಲ್ಲವೂ ದೂರ ಆಗುತ್ತೆ ಈ ಲಲಿತಾ ಸಹಸ್ರನಾಮ ಮಾಡೋದ್ರಿಂದ. ಇದನ್ನು ಅಭ್ಯಾಸ ಮಾಡಿ ಅಂತೇಳ್ಬಿಟ್ಟು ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ. ನಮಸ್ಕಾರ.